ಇನ್ನು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಮತ್ತೊಮ್ಮೆ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ. ಬಾಗಲಕೋಟೆಯಿಂದ PC ಗದ್ದಿಗೌಡರನ್ನ ಕಣಕ್ಕಿಳಿಸ್ತಾ ಇದೆ. ಹಾಗೆ ಇನ್ನಿತರ ನಾಯಕರ ಬಗ್ಗೆ ಇನ್ನಿತರ ಕ್ಷೇತ್ರಗಳ ಬಗ್ಗೆ ಹೇಳೋದಾದ್ರೆ ವಿಜಯಪುರದಿಂದ ರಮೇಶ್ ಜಿಗಜಿಣಿಗೆ ಮತ್ತೊಮ್ಮೆ ಅವಕಾಶವನ್ನ ನೀಡಲಾಗಿದೆ. ಅದೇ ರೀತಿ ಶಿವಮೊಗ್ಗದಿಂದ ಮತ್ತೆ ರಾಘವೇಂದ್ರಗೆ ನೀಡಲಾಗಿದೆ. ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಎಂಟು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಇದು ಇರುವಂತಹ ವಿಚಾರ. ಪ್ರತಾಪ್ ಸಿಂಹಗೆ ಕೈ ತಪ್ಪಿದ ಮೈಸೂರು ಟಿಕೆಟ್, ಅದೇ ರೀತಿ ಸಿದ್ದೇಶ್ವರ್ಗೂ ಟಿಕೆಟ್ ತಪ್ಪಿದೆ. ಇನ್ನು ಪ್ರತಾಪ್ ಸಿಂಹ ಬದಲಾಗಿ ಯದುವೀರ್ ಒಡೆಯರ್ಗೆ ಬಿಜೆಪಿ ಮಣೆ ಹಾಕಿದೆ. ಸದಾನಂದ ಗೌಡಗೆ ಬಿಜೆಪಿ ಟಿಕೆಟ್ ನೀಡ್ತಾ ಇಲ್ಲ ಈ ಬಾರಿ, ಬದಲಾಗಿ ಅವ್ರ ಕ್ಷೇತ್ರದಿಂದ ಈಗ ಶೋಭಾ ಕರಂದ್ಲಾಜೆಗೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಟಿಕೆಟ್ ಮಿಸ್ ಆಗಿದೆ. ಸಾಕಷ್ಟು ಅಚ್ಚರಿಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಹೀಗಾಗಿ ಯಾರಿಗೆ ಟಿಕೆಟ್ ಅನ್ನ ಕೊಡಲಾಗತ್ತೆ ಅದು ದೊಡ್ಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ಜಾಯ್ನ್ ಆಗ್ತಾರೆ. ಹರೀಶ್, ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾರೆ. ಸುಮಾರು 8 ಶಾಸಕರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಕೆಲವರು ಅಚ್ಚರಿಯ ಮುಖ ಆದರೆ ಮತ್ತೆ ಕೆಲವರು, ಇನ್ಫ್ಯಾಕ್ಟ್ ಮೈಸೂರನ್ನು ನೋಡೋದಾದ್ರೆ ಕಳೆದ 2-3 ದಿನಗಳಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿತ್ತು. ಅಂತಿಮವಾಗಿ ಯದುವೀರ್ ಅವರಿಗೆ ಮಣೆ ಹಾಕಲಾಗಿದೆ. ಇನ್ನು ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಮನೆ ಕಳಿಸಿದ್ದಾರೆ ಅಂದರೆ ಬಿಜೆಪಿ ಇದಕ್ಕೆ ಯಾವುದೋ ಒಂದು ಜನ್ಯನ್ ಕಾರಣಗಳನ್ನ ಹುಡುಕಿರ್ಬೋದು. ಈ ಒಂದು ಪಟ್ಟಿಯನ್ನು ನೋಡ್ತಾ ಇದ್ರೆ ಪಟ್ಟಿ ಯಾವ ಮಾನದಂಡ ಆಧಾರದ ಮೇಲೆ ತಯಾರಿ ಆಗಿರ್ಬೋದು, ಜೊತೆಗೆ ಯಾವ ಸಂದೇಶವನ್ನ ಬಿಜೆಪಿ ರವಾನಿಸ್ತಾ ಇದೆ ಹರೀಶ್? ಪ್ರಮೋದ್, ಈ 20 ಜನರ ಪಟ್ಟಿಯನ್ನು ಬಿಡಲಾಗಿದೆ. ಈ 20 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಓರ್ವ ಮಹಿಳೆಗೆ ಕೊಡಲಾಗಿದೆ. ಅದು ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದಿಂದ ಪ್ಲೇಸ್ ಮಾಡಲಾಗಿದೆ. ಈಗ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದಿತ್ತು. CEC ಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು, ಮತ್ತೆ ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಆಗಿತ್ತು. ಆದರೆ ಕೋರ್ ಕಮಿಟಿ ನಡೆದಂತಹ ಸಂದರ್ಭದಲ್ಲಿ ಅವರಿಗೆ ವಿರೋಧ ವ್ಯಕ್ತ ಆಗಿತ್ತು. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಚಿಕ್ಕಮಗಳೂರಲ್ಲಿ ಟಿಕೆಟ್ ಕೊಡಬಾರ್ದು, ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವಂತಹ ಅಭಿಯಾನ ಕೂಡ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಡೆದಿತ್ತು. ಹಾಗಾಗಿ ಆ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯ ಬಂತು. ಹಾಗಾಗಿ ಅವ್ರನ್ನ ಚಿಕ್ಕಮಗಳೂರು ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮುಖ್ಯವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಲ್ಲಿ ಚಿಕ್ಕಮಗಳೂರಿಂದ ಸೀಟನ್ನು ಕೊಡಲಾಗಿದೆ. ಅದು ಅಚ್ಚರಿ ಅನ್ನುವಂತಹ ಒಂದು ನಿರ್ಧಾರ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. CT ರವಿ ಅವರು ಕೊನೆ ಕ್ಷಣದವರೆಗೂ ದೆಹಲಿಗೆ ಬಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಅವರು ಸೀಟ್ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ, ಅಭ್ಯರ್ಥಿ ಆಗುವಲ್ಲಿ ವಿಫಲರಾಗಿದ್ದಾರೆ. ಕೊನೆಗೂ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂತಹ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದಿಂದ ಮಣೆ ಹಾಕಲಾಗಿದೆ. ಮತ್ತೊಂದು ಪ್ರಮುಖವಾದ ಟಿಕೆಟ್ ಮಿಸ್ಸಿಂಗ್ ಅಂತಂದ್ರೆ ಅದು ಮೈಸೂರು ಪ್ರತಾಪ್ ಸಿಂಹ ಅವರಿಗೆ ಈ ಹಿಂದೆ ನಾವು ಟಿವಿನಲ್ಲಿ ಬ್ರೇಕ್ ಮಾಡಿದ ಹಾಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥದ್ದು ಹೇಳಿದ್ವು. ಹಾಗೆ ಪ್ರತಾಪ್ ಸಿಂಹ ಅವರಿಗೆ ಮಿಸ್ ಆಗಿದೆ. ಯದುವೀರ್ ಅವರಿಗೆ, ಮಹಾರಾಜ ಯದುವೀರ್ ಅವರಿಗೆ ಮೈಸೂರಿನಿಂದ ಟಿಕೆಟ್ ಘೋಷಣೆ ಆಗಿರುವಂತಹದ್ದು. ಇನ್ನೂ ಪ್ರಮುಖವಾಗಿ ನೋಡೋದಾದ್ರೆ ಕರಡಿ ಸಂಗಣ್ಣ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಮಿಸ್ ಆಗಲ್ಲ ಅನ್ನುವಂಥದ್ದು ಹೇಳಲಾಗ್ತಿತ್ತು. ಆದರೆ ಬಸವರಾಜ್ ಅನ್ನುವಂತಹ ಮತ್ತೋರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹದ್ದು. ಇನ್ನೊಂದು ಪ್ರಮುಖವಾಗಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಚಿಕ್ಕೋಡಿಯಲ್ಲಿ ಟಿಕೆಟ್ ಬದಲಾಗೋಗುತ್ತೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ರಮೇಶ್ ಕತ್ತಿ ಅವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದಾಗಿತ್ತು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತೆ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಬೀದರ್ನಲ್ಲಿ ಸಾಕಷ್ಟು ಶಾಸಕರ ವಿರೋಧ ಇದ್ರೂ ಕೂಡ ಭಗವಂತ್ ಖೂಬಾ ಅವರು ಟಿಕೆಟ್ ಪಡೆಯುವಲ್ಲಿ ಮತ್ತೆ ಯಶಸ್ವಿಯಾಗಿರುವಂತಹದ್ದು. ಮತ್ತೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಸಿದ್ದೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು, ಸಿದ್ದೇಶ್ವರ್ ಫ್ಯಾಮಿಲಿ ಅವ್ರಿಗೂ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಒತ್ತಡವನ್ನು ಹೇರಿದ್ರು. ಹೈಕಮಾಂಡ್ ನಾಯಕರ ಮುಂದೆ ಒತ್ತಡವನ್ನು ಹೇರ್ತಾ ಇದ್ರು. ದೆಹಲಿಗೆ ಬಂದು ರೇಣುಕಾಚಾರ್ಯ ಇನ್ನಿತರ ಟಿಕೆಟ್ ಆಕಾಂಕ್ಷಿಗಳು ಒಂದು ವಾರ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿ ಹೈಕಮಾಂಡ್ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆ ಪ್ರಯತ್ನ ಕೂಡ ಯಶಸ್ವಿ ಆಗಲಿಲ್ಲ. ಸಿದ್ದೇಶ್ವರ್ ಅವರು ತಮ್ಮ ಫ್ಯಾಮಿಲಿಗೆ ಟಿಕೆಟ್ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಸೋಮಣ್ಣ ಅವರಿಗೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಹೊರಗಿನಿಂದ ಬಂದವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಧುಸ್ವಾಮಿ ಬೆಂಬಲಿಗರಾಗಿರ್ಬೋದು, ಮಾಧುಸ್ವಾಮಿ ಅವರಾಗಿರ್ಬೋದು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೊನೆಗೂ ಸೋಮಣ್ಣ ಅವರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡುವಂತಹದ್ದು ಖಚಿತ ಆಗ್ತಾ ಇದೆ. ಕಾಂಗ್ರೆಸ್ನ ಮುದ್ದ ಹನುಮೇಗೌಡರ ವಿರುದ್ಧ ಸ್ಪರ್ಧೆ ಸೋಮಣ್ಣ ಅವರದ್ದು ಖಚಿತ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ
ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ನಾವು ಕೇಳುವಾಗ ಹೇಳ್ತಿದ್ರು ನಾವು ಸ್ಪರ್ಧೆ ಮಾಡೋದಿಲ್ಲ, ನಾನು ಅಂತಹ ಇಂಟ್ರೆಸ್ಟೇ ನನಗಿಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ನೋಡೋಣ ಅನ್ನುವಂಥದ್ದು ಹೇಳ್ತಾ ಇದ್ರು. ಆದ್ರೆ ನಮಗೆ ಹೈಕಮಾಂಡ್ ಮೂಲದಿಂದ ಸ್ಪಷ್ಟವಾದಂತಹ ಒಂದು ಸೂಚನೆಗಳು ಸಿಗ್ತಾ ಇತ್ತು, ಮಾಹಿತಿ ಸಿಗ್ತಾ ಇತ್ತು. ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೆ ಬೇರೆ ಆಕಾಂಕ್ಷಿಗಳು ಕೂಡ ಬೊಮ್ಮಾಯಿ ಅವರು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ, ನಮಗೆ ಅವಕಾಶ ಸಿಗ್ಬೋದು ಅನ್ನುವಂತ ಅದನ್ನ ಹೇಳ್ತಾ ಇದ್ರು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತಹದ್ದು ಖಚಿತ ಆಗ್ತಾ ಇದೆ. ಕಾಂಗ್ರೆಸ್ನ ಆನಂದ್ ಗಡ್ಡದೇವರ ಮಠ ಅವರ ವಿರುದ್ಧ ಸ್ಪರ್ಧೆ ಖಚಿತ ಆಗ್ತಾ ಇದೆ. ಇನ್ನೂ ಮುಖ್ಯವಾಗಿ ಬೆಳಗಾವಿಯನ್ನ ಪೆಂಡಿಂಗ್ ಉಳಿಸಿಕೊಳ್ಳಲಾಗಿದೆ, ಚಿಕ್ಕಬಳ್ಳಾಪುರವನ್ನ ಪೆಂಡಿಂಗ್ ಉಳಿಸಿಕೊಳ್ಳಲಾಗಿದೆ, ಇನ್ನೂ ಮುಖ್ಯವಾಗಿ ಉತ್ತರ ಕನ್ನಡವನ್ನ ಪೆಂಡಿಂಗ್ ಉಳಿಸಿಕೊಳ್ಳಲಾಗಿದೆ. ಒಟ್ಟು 5 ಕ್ಷೇತ್ರಗಳನ್ನ ಪೆಂಡಿಂಗ್ ಉಳಿಸಿಕೊಳ್ಳಲಾಗಿದೆ. ಅಂತಂದ್ರೆ ಅಲ್ಲಿ ಸಾಕಷ್ಟು ಜಿದ್ದಿನ ಪೈಪೋಟಿ ನಡೀತಾ ಇದೆ. ಆಕಾಂಕ್ಷಿಗಳಲ್ಲಿ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಮತ್ತು ಹೆಚ್ಚು ಗೊಂದಲ ಇದೆ. ಮುಖ್ಯವಾಗಿ ಬೆಳಗಾವಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹದ್ದು ಸಾಕಷ್ಟು ಗೊಂದಲ ಇದೆ. ಜಗದೀಶ್ ಶೆಟ್ಟರ್ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಅವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಬಿಜೆಪಿಗೆ ಕರ್ಕೊಂಡು ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಹೈಕಮಾಂಡ್ ವಾಗ್ದಾನ ಕೊಟ್ಟಿತ್ತು, ಅದನ್ನ ಈಡೇರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಪಟ್ಟನ್ನು ಹಿಡಿದಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬೆಳಗಾವಿಯನ್ನ ಪೆಂಡಿಂಗ್ ಉಳಿಸಿಕೊಂಡಿರುವಂತಹ ಸಾಧ್ಯತೆ ಇದೆ. ಅಥವಾ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅದಕ್ಕೆ ನಾವು ಸ್ಟ್ರಾಟಜಿಯನ್ನ ರೂಪಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿರಬಹುದು. ಇನ್ನು ಇಂಟ್ರೆಸ್ಟಿಂಗ್ ಆಗಲಿ ಚಾಮರಾಜನಗರ ಬಾಲರಾಜ್ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹದ್ದು. ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಹೇಳಲಾಗ್ತಿತ್ತು. ಆದರೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಕೊಳ್ಳೇಗಾಲ ಟಿಕೆಟ್ ಸಿಗ್ಲಿಲ್ಲ ಅಂತ ಬಾಲರಾಜ್ ಅವರು ಬಿಜೆಪಿಯನ್ನ ಸೇರಿದ್ರು. ಈಗ ಅವರು ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಸಾಕಷ್ಟು ರೀತಿಯಾದ ಅಚ್ಚರಿಯನ್ನ ನಾವು ನೋಡಬಹುದು. ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ, ನಿಕಟಪೂರ್ವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಟಿಕೆಟ್ ಪಡೆಯುವಲ್ಲಿ ವಿಫಲ ಆಗಿರುವಂತಹದ್ದು. ಬ್ರಿಜೇಶ್ ಚೌಟ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮುಖ್ಯವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಕ್ಷೇತ್ರದಲ್ಲಿ ಒಂದು ಅಭಿಯಾನ ನಡೆದು ಹೋಗಿತ್ತು. ಯಾವುದೇ ಕಾರಣಕ್ಕೂ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಹರೀಶ್ ಇಲ್ಲಿ 2 ಇಂಪಾರ್ಟೆಂಟ್ ವಿಚಾರ ಇದೆ. ಹರೀಶ್ ಇಲ್ಲಿ 2 ಬಹುಶಃ ಇವರ ಲೀಸ್ಟ್ ನ ಹೈಲೈಟ್ ಅಂದ್ರೆ ಒಂದು ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರೇ ಟಿಕೆಟ್ ಹಂಚಿಕೆ ಮಾಡಿದವರು. ಈಗ ಅವರಿಗೆ ಟಿಕೆಟ್ ಇಲ್ಲ ಅಂದ್ರೆ ಏನು ಪ್ರಮುಖವಂತ ಕಾರಣ. ಇದ್ರ ಜೊತೆಗೆ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಪ್ರತಾಪ್ ಸಿಂಹ ಇಷ್ಟೆಲ್ಲ ಪರ್ಫಾರ್ಮ್ ಮಾಡಿದ್ರು ಕೂಡ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನವನ್ನು ಹೊರಗೆ ಹಾಕಿದ್ರು. ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ, ಏನು ಪ್ರಮುಖ ಕಾರಣ ಇರ್ಬೋದು? ಮೈಸೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವ ಅಂಶಗಳು ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಇರ್ಬೋದು? ಅಫ್ಕೋರ್ಸ್ ಸದಾನಂದ ಗೌಡರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ನಿತರ ಕಾರಣಗಳಿಗೋಸ್ಕರ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಜೊತೆಗೆ ಈಗಾಗಲೇ ಅವರು ಘೋಷಣೆ ಮಾಡ್ಕೊಂಡಿದ್ರು, ಇದು ಒಂದು ಕಾರಣ ಇರುತ್ತೆ. ಹೀಗಾಗಿ ಈ 2 ವಿಚಾರ ಅಂದರೆ ಮೈಸೂರು ಮತ್ತು ದಕ್ಷಿಣ ಕನ್ನಡಕ್ಕೆ ಯಾವ ಬಲವಾದಂಥ ಕಾರಣ ಇದೆ? ಇಲ್ಲಿ ದಕ್ಷಿಣ ಕನ್ನಡದ ವಿಚಾರವನ್ನು ನೋಡೋದಾದ್ರೆ ಪುತ್ತೂರಿನಲ್ಲಿ ವಿಧಾನಸಭಾ ಚುನಾವಣೆಯ ವೇಳೆ ಇದೇ ನಳಿನ್ ಕುಮಾರ್ ಕಟೀಲ್ ಅವರ ನಿರ್ಧಾರದಿಂದ ಬಡ್ಡೆದ್ದು ಅರುಣ್ ಕುಮಾರ್ ಪುತ್ತಿಲ್ ಅವರು ಪುತ್ತೂರಿನಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಬೇಕಾಯಿತು. ಕಾಂಗ್ರೆಸ್ನ ಅಶೋಕ್ ರೈ ಅವರು ಗೆಲ್ಲುವಂತಹ ಸ್ಥಿತಿ ಎದುರಾಯಿತು. ಇಂತಹ ಸಂದರ್ಭದಲ್ಲಿ ಅರುಣ್ ಪುತ್ತಿಲ್ ಅವರದೊಂದಾಗಿತ್ತು, ಯಾವುದೇ ಕಾರಣಕ್ಕೂ ನಳಿನ್ ಕುಮಾರ್ ಕಟೀಲ್ ಅವರು ಲೋಕಸಭೆಯಲ್ಲಿ ನಿಲ್ಲಬಾರದು ಅನ್ನುವಂಥದ್ದಾಗಿತ್ತು. ಮತ್ತೆ ಬಹುತೇಕ ಬಿಜೆಪಿಯ ಕಾರ್ಯಕರ್ತರು, ನಾಯಕರುಗಳು ನಳಿನ್ ಕುಮಾರ್ ಕಟೀಲ್ ಅವರ ವಿರೋಧ ಇದ್ರು. ಯಾವುದೇ ಕಾರಣಕ್ಕೂ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಆಗ್ತಿದ್ರು. ಮತ್ತೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಹೇಳ್ತಿದ್ರು, ನಾವು ಪುತ್ತಿಲ ಪರಿವಾರದಿಂದ ಸ್ಪರ್ಧೆ ಮಾಡ್ತೀವಿ, ನೀವು ಕಾರ್ಯಕರ್ತರಿಗೆ ಮಣೆ ಹಾಕಬೇಕು, ಸಾಕು ನಳಿನ್ ಕುಮಾರ್ ಕಟೀಲ್ ಅವರು ಇಷ್ಟು ವರ್ಷ ಸಂಸದರಾಗಿದ್ದು ಸಾಕು, ಅವರು ಅಷ್ಟು ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಹೈಕಮಾಂಡ್ ಏನಲ್ಲಿ ಸ್ಥಳೀಯವಾಗಿ ವರದಿಯನ್ನ ತರಿಸ್ಕೊಂಡಿದ್ರು, ನಮೋ ಆಪ್ ಮೂಲಕ ಒಂದಷ್ಟು ವರದಿಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ವರದಿ ಸೇರಿತ್ತು, ಹೈಕಮಾಂಡ್ಗೂ ಕೂಡ ಸಂಪರ್ಕದಲ್ಲಿ ಹರೀಶ್.